ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಸೊ ವೆಲ್ಕಮ್ ಟು ನಮ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಏನಂತ ಹೇಳಿದರೆ, ಆ್ಯಕ್ಟಿವಿಟಿ ಸೆಂಟರ್ ಅಂದರೆ ಎಷ್ಟು ಜನ ಗೊತ್ತಿದೆ? ಏನು ಆ್ಯಕ್ಟಿವಿಟಿ ಸೆಂಟರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಮಕ್ಕಳನ್ನ ಬಂದುಬಿಟ್ಟು ಇವಾಗ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಮತ್ತು ತುಂಬಾ ಟಿ ವಿ ನೋಡ್ತಾರೆ ಅಂತ ಹೇಳಿಬಿಟ್ಟು ಆ್ಯಕ್ಟಿವಿಟಿ ಸೆಂಟರ್ಸ್ ಅಂತ ಇವಾಗ ತುಂಬಾ ಮಾಡ್ತಾ ಇದ್ದಾರೆ. ಅದೊಂದು ಅವಕಾಶ ಬಂದು ಇವಾಗ ಅಂದರೆ ಪ್ರಿ ಕೆ ಜಿ, ಎಲ್ ಕೆ ಜಿ, ಯು ಕೆ ಜಿ ಓದ್ತಕ್ಕಂಥ ಮಕ್ಕಳನ್ನ ಬಂದು ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕ್ತಾರೆ. ಅಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಬಟ್ ಈ 1 to 7th ಮಕ್ಕಳಿಗೆ ಬಂದು ಯಾವುದೇ ರೀತಿಯ ಆ್ಯಕ್ಟಿವಿಟಿ ಪ್ರೋಗ್ರಾಮ್ ಬಂದು ಸ್ಕೂಲಲ್ಲೂ ಇರೋದಿಲ್ಲ. ಮತ್ತು ಅವ್ರನ್ನ ಟ್ಯೂಷನಿಗೆ ಕಳಿಸ್ತಾರೆ, ಓದ್ತಾರೆ, ಬರ್ತಾರೆ, ಇಷ್ಟೇ ಇರುತ್ತೆ. ಇದನ್ನು ಬಂದು ಇವಾಗ ತುಂಬ ಸಿಟಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ವೀಕೆಂಡ್ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಆ್ಯಕ್ಟಿವಿಟಿ ಸೆಂಟರ್ಸ್ ಅಂತ ಮಾಡಿಬಿಟ್ಟು ವೀಕೆಂಡ್ ಕ್ಲಾಸಸ್ಸು ಅಂದರೆ ಡ್ಯಾನ್ಸಿಗೆ ಕಳಿಸ್ತಾರೆ, ಕರಾಟೆ ಕಳಿಸ್ತಾರೆ, ಮತ್ತು ಡ್ರಾಮಾ ಕಳಿಸ್ತಾರೆ. ಅದು ಒಂದು ಡಿಫ್ರೆಂಟ್ ಕೆಟಗರಿ. ಆದರೆ ಮಕ್ಕಳಿಗೆ ಓದಲ್ಲಿ ಇಂಟ್ರೆಸ್ಟ್ ಬರಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಓದಲ್ಲಿ ಇಂಟ್ರೆಸ್ಟ್ ಬರಬೇಕು, ಅವ್ರ ಮೈಂಡ್ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಥರ ಆ್ಯಕ್ಟಿವಿಟಿ ಸೆಂಟರ್ಸ್ ಮಾಡ್ತಾರೆ. ಏನಂತ ಹೇಳಿದ್ರೆ, ರಿಲೇಟೆಡ್ ಟು ಅವ್ರ ಎಜುಕೇಷನ್ನು, ಅಂದರೆ ಎಜುಕೇಷನ್ನಿಗೆ ರಿಲೇಟೆಡ್ ಆಗೋ ರೀತಿ ಆ್ಯಕ್ಟಿವಿಟಿ ಸೆಂಟರ್ಸ್ನ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಐಡಿಯಾ ಗೊತ್ತಿದೆ? ಯಾರೆಲ್ಲ ನಾನು ಅಂದರೆ ಎಕ್ಸ್ಟ್ರಾ ಅರ್ನಿಂಗ್ ಮಾಡಬೇಕು, ಪಾರ್ಟ್ ಟೈಮ್ ಜಾಬ್ ನೋಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲೇ ನಾನು ವರ್ಕ್ ಮಾಡಬೇಕಂತ ಇದ್ದೀನಿ, ಸೊ ನನಗೊಂದು PUC ಆಗಿದೆ, ಡಿಗ್ರಿ ಆಗಿದೆ ಅನ್ನೋರು ಎಷ್ಟು ಜನ ಇದ್ದೀರಾ? ಈ ಥರ ವರ್ಕ್ ಮಾಡಲಿಕ್ಕೆ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ನೋಡೋಣ. ಸೊ ನನಗೆ ಇದಕ್ಕೆ ಮಿನಿಮಮ್ ಒಂದು 200 ಲೈಕ್ಸ್ ಬಂತು ಅಂತ ಹೇಳಿದೆ. ಇದರದ್ದು ಕಂಪ್ಲೀಟ್ ವಿಡಿಯೋ ಅಂದರೆ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದರೆ, ಎಷ್ಟು ಜನ ಪಾರ್ಟ್ ಟೈಮ್ ವರ್ಕ್ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಸೊ ಒಂದು 200 ನನಗೆ ಲೈಕ್ಸ್ ಬಂತು ಅಂತ ಹೇಳಿದರೆ ನಾನು ಖಂಡಿತ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.